ನಮ್ಮ ಭೂಮಿಯ ಕೆಲವೊಂದು ಭಾಗಗಳಲ್ಲಿ ಕೆಲವೇ ಸಂಖ್ಯೆಗಳಲ್ಲಿರುವ ಬೇರೆಲ್ಲಿಯೂ ಕಂಡುಬರದ ಜೀವಿಗಳಿಗೆ ಆಶ್ರಯ ನೀಡುವ ಸ್ಥಳಗಳಿವೆ. ಅಂತಹ ಅಪರೂಪದ ಸ್ಥಳಗಳನ್ನು ಜೈವಿಕ ವೈವಿಧ್ಯತೆಯ ಹಾಟ್ಸ್ಪಾಟ್ಗಳು ಅಂದರೆ ಕೇಂದ್ರ ಬಿಂದುಗಳೆಂದು ಕರೆಯಲಾಗುತ್ತದೆ. ಜಗತ್ತಿನಲ್ಲಿರುವ 36 ಜೈವಿಕ ವೈವಿಧ್ಯತೆಯ ಹಾಟ್ಸ್ಪಾಟ್ಗಳಲ್ಲಿ ನಮ್ಮ ಪಶ್ಚಿಮ ಘಟ್ಟಗಳು ಒಂದಾಗಿವೆ. ಪಶ್ಚಿಮ ಘಟ್ಟಗಳು ಹಲವಾರು ಜಾತಿಯ ಮರಗಳಿಗೆ ನೆಲೆಯಾಗಿದ್ದು ಅವು ಈ ಪರ್ವತ ಶ್ರೇಣಿಗಳಲ್ಲಿ ಮಾತ್ರ ಬೆಳೆಯುತ್ತವೆ. ಈ ಮರಗಳು ಭೂಮಿಯ ಬೇರೆ ಯಾವ ಭಾಗದಲ್ಲಿಯೂ ಕಾಣಸಿಗುವುದಿಲ್ಲ. ನಮ್ಮ ಮಲೆನಾಡಿನಲ್ಲಿ ಈ ಸ್ಥಳೀಯ ಮರಗಳು ಕೇವಲ ಕಾಡುಗಳಿಗೆ ಸೀಮಿತವಾಗಿಲ್ಲ. ಬದಲಾಗಿ ಇವು ಕೆಲವು ಕಾಫಿ ತೋಟಗಳ ಮಧ್ಯೆಯೂ ಜೀವಿಸುತ್ತಿವೆ. ಮಲೆನಾಡಿನ ಕಾಫಿ ಕೃಷಿಕರು ತಮ್ಮ ಬೆಳೆಗಳಿಗೆ ನೆರಳು ನೀಡಲು ಎತ್ತರದ ಸ್ಥಳೀಯ ಮರಗಳನ್ನು ಸಂರಕ್ಷಿಸಿದ್ದಾರೆ. ಈ ಮೂಲಕ ಪಶ್ಚಿಮ ಘಟ್ಟಗಳ ಕೆಲವು ಅಪರೂಪದ ಸಸ್ಯ ಜಾತಿಗಳಿಗೆ ಸಣ್ಣ ಬೃಂದಾವನವನ್ನೇ ರಚಿಸಿದ್ದಾರೆ. ಇಲ್ಲಿ ನೋಡಿ, ಪ್ರಶಾಂತವಾದ ಗುಳಮಾವು ಮರ. ಇದರ ಪರಿಮಳಯುಕ್ತ ಪುಟ್ಟ ಹೂವುಗಳು ನಕ್ಷತ್ರಗಳಂತೆ ಕಾಣುತ್ತವೆ. ಮಹಿಳೆಯರು ಧರಿಸುವ ನಕ್ಷತ್ರಾಕಾರದ ಕಿವಿಯೋಲೆಗಳ ಹಿಂದಿನ ಮೂಲ ಸ್ಫೂರ್ತಿ ಬಹುಶಃ ಇದಾಗಿರಬಹುದೇ. ಈ ಮರದ ಹಣ್ಣುಗಳು ಮತ್ತು ಎಲೆಗಳು ಎರಡೂ ಪರಿಮಳಯುಕ್ತವಾಗಿರುತ್ತವೆ. ಮುಟ್ಟಿದರೆ ಚರ್ಮದಂತೆನಿಸುವ ಈ ಮರದ ಎಲೆಗಳನ್ನು ಹಿಸುಕಿ ಅದು ಯಾವ ರೀತಿಯ ಪರಿಮಳವನ್ನು ಹೊಂದಿದೆ ಎಂದು ನೀವೇ ನೋಡಿ. ಪಕ್ಷಿಗಳಿಗೆ ಈ ತಿರುಳಿರುವ ಹಣ್ಣುಗಳು ಬಹಳ ಇಷ್ಟ. ಆದ್ದರಿಂದ ಈ ಮರವು ಹಲವಾರು ಜಾತಿಯ ಹಣ್ಣು ತಿನ್ನುವ ಪಕ್ಷಿಗಳನ್ನು ಆಕರ್ಷಿಸುತ್ತದೆ. ಕಾಫಿ ತೋಟಗಳಲ್ಲಿ ಮೆಣಸಿನ ಬಳ್ಳಿಗಳನ್ನು ಹಬ್ಬಿಸಲು ಬೆಳೆಯುವ ಈ ಮರವನ್ನು ಆಹಾರ, ಔಷಧ ಮತ್ತು ಧೂಪದ್ರವ್ಯದಲ್ಲಿ ಬೆಳೆಸಲಾಗುತ್ತದೆ. ಈ ಮರದ ತಳಿಯು ನಮ್ಮೆಲ್ಲರನ್ನೂ ಎಲೆಮರೆಕಾಯಿಯಂತೆ ನಿಂತು ಪೋಷಿಸುತ್ತಿದೆ. ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೆಟ್ಟು ನಮ್ಮ ನಾಡಿನಿಂದ ಕಣ್ಮರೆಯಾಗದಂತೆ ರಕ್ಷಿಸೋಣ. ಓ, ಬಿಳಿ ಧೂಪದ ಮರ. ಎತ್ತರವಾದ ಗಂಭೀರ ನಿಲುವಿನ ನಿತ್ಯ ಹರಿದ್ವರ್ಣವಿದು. ಇದರ ಪರಿಮಳಯುಕ್ತ ರಾಳಕ್ಕೆ ನಮ್ಮ ದೇಹವನ್ನು ಗುಣಪಡಿಸುವ ಶಕ್ತಿಯಿದೆ. ಇದು ಮನೆಗಳನ್ನು ಸುಗಂಧಗೊಳಿಸುತ್ತದೆ ಮತ್ತು ಕಣ್ಣಿಗೆ ಮುದ ನೀಡುವ ಅತ್ಯುತ್ತಮ ಕಲಾಕೃತಿಗಳಿಗೆ ಹೊಳಪನ್ನು ನೀಡುತ್ತದೆ. ಈ ಮರ 2 ವರ್ಷಕ್ಕೊಮ್ಮೆ ಹೂ ಬಿಟ್ಟು ಇದರ ಸಣ್ಣ ಬಿಳಿ ಹೂಗಳು ಕೇವಲ 1 ದಿನಕ್ಕೆ ಮಾತ್ರ ಅರಳುತ್ತವೆ ಎಂದು ತಿಳಿದು ಬಂದಿದೆ. ಇವು ವಿನಮ್ರ ಜೇನುನೊಣಗಳಿಂದ ಪರಾಗಸ್ಪರ್ಶ ಮಾಡಿಸಿಕೊಳ್ಳುತ್ತವೆ. ಇದರ ಹಣ್ಣಿನ ಚಿಪ್ಪು ಗಟ್ಟಿಯಾಗಿರುವುದರಿಂದ ಅದನ್ನು ಪಕ್ಷಿ ಅಥವಾ ಪ್ರಾಣಿಗಳು ಸುಲಭವಾಗಿ ತಿನ್ನಲು ಆಗುವುದಿಲ್ಲ. ಹೀಗಾಗಿ ಇದರ ಬೀಜ ಪ್ರಸರಣದಲ್ಲಿ ತಡೆಯುಂಟಾಗುತ್ತದೆ. ಆದರೆ ಪ್ರಕೃತಿಯು ಕೌತುಕಗಳ ಆಗರ. ಈ ಮರಕ್ಕೆ ಸಂಬಂಧಿಸಿದ ವಿಸ್ಮಯವೆಂದರೆ ಇದರ ಹಣ್ಣುಗಳು ಕೆಲವೊಮ್ಮೆ ಭೂಮಿಯನ್ನು ಮುಟ್ಟುವ ಮೊದಲೇ ಮೊಳಕೆಯೊಡೆಯುತ್ತವೆ ಎಂದು ಕೆಲವು ಅಧ್ಯಯನಗಳು ತೋರಿಸಿವೆ. ಈ ವಿದ್ಯಮಾನವನ್ನು ಇಂಗ್ಲಿಷ್ನಲ್ಲಿ ವಿವಿಪ್ಯಾರಿ ಎನ್ನುತ್ತಾರೆ. ವಿಸ್ಮಯ, ಅಚ್ಚರಿ ಮೂಡಿಸಿ ಒಂದು ರೀತಿಯ ಹಮ್ಮು ಬಿಂಬಿನಿಂದ ನಿಂತಿರುವ ಈ ಮರದ ಬಗ್ಗೆ ಮಾತನಾಡಿದಷ್ಟು ಸಾಲದು. ಆದರೂ ಈ ಮರವು ಅತಿಯಾದ ಬಳಕೆ, ಬೀಜಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕೊಯ್ಲು ಮಾಡುವುದು ಮತ್ತು ಆವಾಸ ಸ್ಥಾನದ ನಷ್ಟದಿಂದ ಅಪಾಯದಲ್ಲಿದೆ. ನಿಧಾನವಾಗಿ ಬೆಳೆಯುವ ಈ ಮರವನ್ನು ರಕ್ಷಿಸಿ ಬೆಳೆಸಲು ನಮ್ಮ ಬಳಿ ಕಡಿಮೆ ಸಮಯ ಉಳಿದಿದೆ. ನಾವು ತಕ್ಷಣ ಎಚ್ಚೆತ್ತುಕೊಳ್ಳದಿದ್ದರೆ ನಮ್ಮ ನೆನಪಿನ ಪುಟಗಳಿಂದಲೇ ಈ 2 ಮರಗಳು ಕಣ್ಮರೆಯಾಗಬಹುದು. ಮಲೆನಾಡಿನ ಮರಗಳು ಕೇವಲ ಭೂದೃಶ್ಯದ ಭಾಗವಲ್ಲ. ಮಲೆನಾಡಿನ ಮಳೆಯ ಸೃಷ್ಟಿ ಈ ಮರಗಳಿಂದ ಪ್ರಾರಂಭವಾಗುತ್ತದೆ. ಇವುಗಳು ಅಪರೂಪದ ಪಕ್ಷಿಗಳಿಗೆ ಆಶ್ರಯ ನೀಡುತ್ತವೆ, ಜೇನುನೊಣಗಳಿಗೆ ಆಹಾರವನ್ನು ನೀಡುತ್ತವೆ ಮತ್ತು ನಾವು ಪ್ರತಿದಿನ ಬೆಳಗ್ಗೆ ಆಸ್ವಾದಿಸಿ ಕುಡಿಯುವ ಕಾಫಿಯನ್ನು ರಕ್ಷಿಸುತ್ತವೆ. ಗುಳಮಾವು, ಹೆಬ್ಬಲಸು, ನಂದಿ, ಬಿಳಿ ಧೂಪದಂತಹ ಸ್ಥಳೀಯ ಜಾತಿಯ ಮರಗಳನ್ನು ಸಂರಕ್ಷಿಸುವ ಮತ್ತು ನೆಡುವ ಮೂಲಕ ನಾವು ಕೇವಲ ಮರಗಳನ್ನು ಬೆಳೆಸುವುದಲ್ಲದೆಯೇ ಪರಿಸರ ವ್ಯವಸ್ಥೆಯನ್ನು ಬೆಳೆಸುತ್ತಿದ್ದೇವೆ. ಈ ಮೂಲಕ ನಮ್ಮ ಕಾಫಿ ತೋಟಗಳ ಈ ಕಾವಲುಗಾರರಿಗೆ
ಮತ್ತೆ ಸ್ವಚ್ಛಂದವಾಗಿ ಬೆಳೆಯಲು ನಾವು ಅವಕಾಶ ನೀಡುತ್ತಿದ್ದೇವೆ. ಮಲೆನಾಡಿನ ಸ್ವದೇಶಿ ಮರಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಮತ್ತು ಅವುಗಳ ಸಂರಕ್ಷಣೆ ಮತ್ತು ಪುನಃಸ್ಥಾಪನೆಯಲ್ಲಿ ಕೈಜೋಡಿಸಲು ದಯವಿಟ್ಟು ಈ ಲಿಂಕ್ಗೆ ಭೇಟಿ ನೀಡಿ ಅಥವಾ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ.